ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಶ್ರೀ ಭಕ್ತಮುನೇಶ್ವರ, ಶ್ರೀ ನಾಗಮುನೇಶ್ವರ ಹಾಗೂ ಶ್ರೀ ಶರ್ವಾಣಿ ಅಮ್ಮನವರ ಪುಣ್ಯಕ್ಷೇತ್ರದಲ್ಲಿ 3ನೇ ವರ್ಷದ ದೇವರುಗಳ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವರುಗಳಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಭಕ್ತರು ಶ್ರೀ ಭಕ್ತಮುನೇಶ್ವರ, ಶ್ರೀ ನಾಗಮುನೇಶ್ವರ ಹಾಗೂ ಶ್ರೀ ಶರ್ವಾಣಿ ಅಮ್ಮನವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಚಾರಿತ್ರಿಕ ಮಾಗಡಿ ಸೀಮೆಯ ಧರ್ಮಪ್ರಭು ಕೆಂಪೇಗೌಡರ ನಾಡಿನ ಹೊಸಳ್ಳಿ ಗ್ರಾಮದಲ್ಲಿ ಇವತ್ತು ಭಕ್ತ ಮುನೇಶ್ವರ ಸ್ವಾಮಿ
ಮಹದೇಶ್ವರ ಸ್ವಾಮಿ, ಜಗನ್ಮಾತೆ ಶರ್ವಾಣಿ ದೇವಿಯ ಆರಾಧನಾ ಮಹೋತ್ಸವ ನಡೀತಾ ಇದೆ. ಇಲ್ಲಿ ತಾಯಂದಿರು ಶ್ರದ್ಧಾ ಕೇಂದ್ರಕ್ಕೆ ಬಂದು ಭಾಗವಹಿಸಿದ್ದಾರೆ. ಈ ಕ್ಷೇತ್ರದ ಬಗ್ಗೆ ಮಾತಾಡಿದ್ದಾರೆ. ಶ್ರೀಮತಿ ಕವಿತಾದ ನಾನು ಹೇಳುವುದೇನೆಂದರೆ, ಹೊಸಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಜಗನ್ಮಾತೆ ಶರ್ವಾಣಿ ಮತ್ತು ಭಕ್ತಮುನೇಶ್ವರ ಸ್ವಾಮಿ, ನಾಗಮುನೇಶ್ವರ ಸ್ವಾಮಿ ಇಂದಿನ ಜಾತ್ರಾ ಮಹೋತ್ಸವವನ್ನು ನಡೆಸ್ತಾ ಇದೆ. 3ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ನಡೆಸ್ತಾ ಇದ್ದಾರೆ. ಹೇಳಬೇಕು ಅಂತಂದರೆ, ಇಲ್ಲಿ ಬಂದಿರೋ ಭಕ್ತಾದಿಗಳು ಯಾರೂ ನಮಗೆ ಇದಾಗಿಲ್ಲ ಅಂತ ಒಂದು ನಂಬಿಕೆ ಇಟ್ಕೊಂಡು ಹೋಗಿದ್ದಾರೆ. ಇಲ್ಲಿವರೆಗೂ ನಮಗೇನು ಪುಣ್ಯ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಹೋಗಿಲ್ಲ. ಅಂದರೆ ಇಲ್ಲಿ ನಡ್ಕಂಥ ವಿಜಯದಶಮಿ ಆಗ್ಬೋದು, ಶಿವರಾತ್ರಿಯಲ್ಲಿ ಅವತ್ತಿನ ಉತ್ಸವ ಮತ್ತು ಪೂಜೆ ಮತ್ತು ದಾಸೋಹ ಎಲ್ಲ ನಡೆಯುತ್ತೆ. ಮತ್ತು ಜಾತ್ರಾ ಮಹೋತ್ಸವರು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಇನ್ನು ಮುಂದೆನೂ ಇದೇ ರೀತಿ ಭಾಗವಹಿಸಬೇಕು ಅಂತ ಕೇಳ್ಕೊತೀವಿ. ಅಂದರೆ ನೀವು ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಿಮ್ಗೆ ಏನು ಅನುಕೂಲ ಆಗಿದೆ? ನಮಗೇನೋ ಇಲ್ಲಿ ಒಂದು ನೆಮ್ಮದಿ ಸಿಕ್ಕಿದೆ, ನಂಬಿಕೆ ಇದೆ. ನಮಗೇನು ತೊಂದರೆಗಳು ಏನೂ ಇಲ್ಲ. ನಂಬಿಕೆ ಒಂದು ಇಟ್ಕೊಂಡು ಇಲ್ಲೇನು ನಮ್ಮ ಕೈಲಾದ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಹೊಸಳ್ಳಿಯಿಂದನೇ. ಶ್ರೀಮತಿ ಸುಶೀಲಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಪಕ್ಕದೂರೋಳು, ನಾನು ಸ್ವಲ್ಪ ದೂರದಲ್ಲಿ. ಇಲ್ಲಿ 3 ವರ್ಷದಿಂದ ಜಾತ್ರೆಗೆ ಬರ್ತಾ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಕೈಲಾದ ಸೇವೆ ಮಾಡ್ತಾ ಇದ್ದೀವಿ. ಮತ್ತು ಇದು 3ನೇ ವರ್ಷದ ಜಾತ್ರೆಗೆ ಈ ಸತಿ ಅಂತೂ ಜನ ಭಾಗವಹಿಸಿದ್ದಾರೆ ಚೆನ್ನಾಗಿ. ಮತ್ತು ಒಂದು ನಂಬಿಕೆ ಮೇಲೆ ಜನ ಬರ್ತಾರೆ, ಅದೇ ಒಂದು ಸಂತೋಷ. ನಮಗೆ ಈ ದೇವ್ರಿಗೆ ಬರಬೇಕು ಅಂತ ನಮಗೆ ಖುಷಿಯಾಗುತ್ತೆ. ಅಷ್ಟು ನಂಬಿಕೆ ನಮಗೆ. ಬೇರೆಯವ್ರಿಗೆ ಹೆಂಗೋ ಒಟ್ಟಿನಲ್ಲಿ ಗೊತ್ತಿಲ್ಲ, ನಮ್ಮ ಭಕ್ತಾದಿಗಳಲ್ಲೂ ಹಂಗೆ ಬರ್ತಾರೆ ಜನ. ನಾವು ಹಂಗೆ ಬರ್ತೀವಿ, ನಮ್ಮ ಕೈಲಾಗಿ ಸೇವೆ ಮಾಡ್ತೀವಿ. ಮತ್ತು ಇಲ್ಲಿ ಏನು ಯಾವಾಗಲೂ ನಡೀತಾ ಇರ್ತೇವೆ, ಉತ್ಸವಕ್ಕೆ ಆಗಲಿ ಮತ್ತು ವಾರದ್ದೇ ಆಗಲಿ, ಅಮಾಸೆ ಪೌರ್ಣಮಿಲಿ ಏನೇ ಆಗಲಿ ಅದಕ್ಕೆಲ್ಲ ಭಾಗವಹಿಸ್ತೀವಿ. ನಮ್ಮ ಕೈಲಾಗಿ ಸೇವೆ ಮಾಡ್ತೀವಿ. ಅನ್ನ ಸೇವೆ, ಪ್ರಸಾದ ಮಾಡಿ ಜನಗಳಿಗೆ ಊಟ ಬಡಿಸೋದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ಒಂದು ನಂಬಿಕೆ ಒಳಗೆ ನಮ್ಗೆ ಒಂದು ನಂಬಿಕೆ ಇದೆ, ಚೆನ್ನಾಗಿದೆ, ಇಲ್ಲಿ ನಮ್ಗೆ ಏನಾದ್ರು ಒಂದು ಅನುಕೂಲ ಆಗ್ಬೋದು ಅನ್ನೋ ನಂಬಿಕೆ ಒಳಗೆ ಮಾಡ್ತಾ ಇದ್ದೀವಿ. ಅದೇ ನಂಬಿಕೆ ಇಟ್ಕೊಂಡೇ ಜನಗಳೆಲ್ಲ ಬರ್ತಾ ಇದ್ದಾರೆ ನೋಡಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.